ನಮಸ್ಕಾರ ಎಲ್ರಿಗೂ. ಇವತ್ತು ವೀಕೆಂಡ್ ಅಲ್ವಾ, ನಾನು ನಿನ್ನೆನೇ ಊರಿಗೆ ಬಂದೆ. ಇವತ್ತು ಸಂಜೆ ಹೊರಡಬೇಕು. ನಾನು ನಮ್ಮ ತೋಟ ತೋರಿಸೋಣ ಅಂತ ತೋಟದ ಹತ್ರ ಬಂದಿದ್ದೆ. ತೋಟ ದೂರ ಏನಲ್ಲ, ಇದು ನಮ್ಮ ಮನೆ. ನಮ್ಮದು ತೋಟದ ಮನೆ, ನಾವು ಊರೊಳಗಿಲ್ಲ. ಇದು ನಮ್ಮ ಮನೆ ಪಕ್ಕನೇ ತೋಟ ಇದೆ, ಅಡಿಕೆ ತೋಟ. ಇದು ಸುಮಾರು ಒಂದು 500 ಗಿಡಗಳಿದ್ದಾವೆ. 20 ವರ್ಷ ಆಯಿತು ಈ ಗಿಡ ಇಟ್ಟು. ನನ್ನ ತಂಗಿ ಹುಟ್ಟಾಗ ಇಟ್ಟಿದ್ದಂತೆ. ಅಡಿಕೆ ಕಾಯಿ ತಂದು ಅದನ್ನು ಗೋಟ್ ಮಾಡಿ ಗಿಡ ಚಿಕ್ಕದು ಬೆಳೆಸಿ ಇಟ್ಟಿದ್ದಂತೆ. ಅದ್ರ ಪಕ್ಕನೇ ಇದು ಚಿಕ್ಕ ಗಿಡ. ಇದು ಸುಮಾರು ಒಂದು 700 ಗಿಡಗಳಿದ್ದಾವೆ. ಇನ್ನೇನು ಬೆಳೆ ಬರ್ತಿದೆ ಆಲ್ರೆಡಿ. ಜೂನ್ ಜುಲೈಯಿಂದ ವ್ಯಾಪಾರಕ್ಕೂ ಬರ್ತಾರೆ. ಇದು ಚಿಕ್ಕ ತೋಟ, ಬಟ್ ಇದಕ್ಕಿಂತ ಇದು ಬೆಳೆ ಚೆನ್ನಾಗಿ ಬರುತ್ತೆ, ಯಾಕಂದರೆ ತುಂಬ ವರ್ಷ ಆಯ್ತಲ್ವಾ ಅದಕ್ಕೆ. ಇದು ಕರೆಂಟ್ ರೂಮು. ನಾವು ಕರೆಂಟು ಸ್ಟಾರ್ಟ್ರೆಲ್ಲ ಅಲ್ಲಿದೆ, ಕರೆಂಟ್ ಎತ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಅಡಿಕೆನ ನಾರ್ಮಲಾಗಿ ನಾವೇ ಮಾಡಿದ್ರೆ ತುಂಬ ಲಾಭ ಬರುತ್ತೆ, ಬಟ್ ನಮ್ಮ ಮನೇಲಿ ಅಷ್ಟು ಜನ ಇಲ್ಲ. ನಾವೆಲ್ಲ ಸಿಟಿಲಿರೋದ್ರಿಂದ ಅಪ್ಪ ಅಮ್ಮ ಇಬ್ಬರೇ ಇಲ್ಲಿ ಮನೇಲಿರೋದು. ಸೊ ಮಾಡೋಕ್ಕಾಗಲ್ಲ ಇಬ್ಬರಿಗೇನೆ ಅಂತಲೇ ಪ್ರತಿ ವರ್ಷವೂ ನಾವು ತೋಟ ಕೊಟ್ಬಿಡ್ತೀವಿ. ಎಲ್ಲ ನೀರು ಹಾಯಿಸಿದ್ದಾರೆ, ತೇವ ಇದೆ. ಹಳ್ಳಿ ಜೀವನ ಎಷ್ಟು ಸುಖ ಅನಿಸುತ್ತೆ ಅಲ್ವಾ ಎಲ್ಲ ನೋಡ್ತಿದ್ರೆ. ಬಟ್ ನೋಡೋಕೆ ಮಾತ್ರನೇ ಸುಖ, ವ್ಯವಸಾಯ ಮಾಡೋರಿಗೆ ಮಾತ್ರನೇ ಗೊತ್ತು ಆ ಕಷ್ಟ. ತೆಂಗಿನ ಗಿಡ, ಸೊ ತೆಂಗಿನಕಾಯಿ ಇದ್ದಾವೆ. ತುಂಬ ರೇಟ್ ಆಗಿಬಿಟ್ಟಿದೆ ತೆಂಗಿನಕಾಯಿ ಹೇಳ್ತಿದ್ರು ಅಮ್ಮ. ಬಟ್ ನಮ್ಮ ಹತ್ರ ತೊಗೊಳ್ಳೋದು, ರೈತರ ಹತ್ರ ತೊಗೊಳ್ಳೋವಾಗ ಅವರು 20 ರೂಪಾಯಿಗೆ ಕೇಳ್ತಾರೆ. ಮಾರ್ಕೆಟಲ್ಲಿ 60 ರೂಪಾಯಿಗೆ ನಾವು ಮಾರ್ತಿದ್ರು 20 ರೂಪಾಯಿ ಹತ್ರನೇ ನಮ್ಮ ಹತ್ರ ತೊಗೊಂಡು ಹೋಗ್ತಾರೆ. ಸೊ ಇದು ರೈತರ ಜೀವನ. ಥ್ಯಾಂಕ್ಸ್ ಫಾರ್ ವಾಚಿಂಗ್.